ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸುರೇಶ್. ನೀವೆಲ್ಲರೂ ಕೂಡ ದೇವರ ದಯೆಯಿಂದ ತುಂಬ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ, ನಾನು ಚಿಕ್ಕಮಗಳೂರು ಜಿಲ್ಲೆಯ ದೇವರ ಮನೆ ಈ ಒಂದು ಸ್ಥಳವನ್ನು ನಾನು ವಿಸಿಟ್ ಮಾಡಿದ್ದೆ. ಆ ಒಂದು ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೆ. ಅದು ಪಾರ್ಟ್ 1 ಅಂತೇಳಿ ಕೂಡ ಮೆನ್ಷನ್ ಮಾಡಿದ್ದೀನಿ. ಅದರಲ್ಲಿ ನಮ್ಮ ಒಂದು ಸೂರ್ಯ ಅಸ್ತ ಆಗುವಂಥದ್ದು ಒಂದು ವಿಡಿಯೋನ ನಾನು ಅದರಲ್ಲಿ ಹಾಕಿರಲಿಲ್ಲ. ಹಾಗಾಗಿ ನಾನು ಆ ಒಂದು ವಿಡಿಯೋನ ಸ್ಪೆಷಲ್ ಆಗಿ ಆ ಒಂದು ಏನು ಪೋರ್ಷನ್ ಬರುತ್ತೋ ಅದನ್ನೇ ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ಪಾರ್ಟ್ 2 ಅಂತ ನಾನು ಕೂಡ ಅದನ್ನು ಡಿವೈಡ್ ಮಾಡಿ ಹಾಕಿರುವಂಥದ್ದು. ಈ ಪಾರ್ಟ್ 2ನಲ್ಲಿ ಸೂರ್ಯಾಸ್ತ ಆಗುವಂಥ ಸಂಪೂರ್ಣವಾದಂಥ ಡೀಟೇಲ್ಸ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ದಯವಿಟ್ಟು ಇದನ್ನು ನೀವು ಇಷ್ಟಪಡ್ತೀರಿ ಅಂತಲೂ ಕೂಡ ನಾನು ಭಾವಿಸ್ತೀನಿ. ನಿಮಗೆ ತುಂಬ ಇಷ್ಟ ಆಯಿತು ಅಂತಂದರೆ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸೂರ್ಯಾಸ್ತ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಲ್ವಾ? ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ, ಎಷ್ಟು ಕ್ಲಿಯರಾಗಿ ನಿಮಗೆ ಕಾಣ್ತಾ ಇದೆ ದೃಶ್ಯ. ಇದು ನೋಡ್ತಾ ಇದ್ದರೆ ಆಗೊಂಬೆನಲ್ಲಿ ನಾವು ಯಾವ ರೀತಿ ಒಂದು ಸೂರ್ಯಾಸ್ತವನ್ನು ನಾವು ನೋಡ್ತೀವೋ ಅದೇ ರೀತಿಯಲ್ಲಿ ಕೂಡ ಈ ಒಂದು ದೇವರ ಮನೆ ಈ ಒಂದು ಬೆಟ್ಟಗಳಲ್ಲೂ ಕೂಡ ಈ ರೀತಿಯನ್ನು ನಾವು ನೋಡ್ಬೋದು. ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ. ಇಲ್ಲಿ ಸಾಕಷ್ಟು ಜನ ಕೂಡ ಬಂದಿದ್ದರು, ಈ ಒಂದು ಮೂಮೆಂಟನ್ನು ತುಂಬ ಎಂಜಾಯ್ ಮಾಡ್ತಾಯಿದ್ರು. ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಈ ರೀತಿ ಈ ಕಡೆಗೆ ಏನಾದರೂ ನೀವು ಯಾರಾದರೂ ಕೂಡ ಬಂದರೆ ದಯವಿಟ್ಟು ಈ ಒಂದು ಜಾಗವನ್ನು ಮಿಸ್ ಮಾಡ್ಕೋಕೆ ಹೋಗಬೇಡಿ. ಖಂಡಿತವಾಗಿ ಕೂಡ ಬಂದೋಗಿ. ಇಲ್ಲಿಗೆ ನಾನು ಮೊದಲೇ ಹೇಳಿದಾಗೆ ಬಸ್ ವ್ಯವಸ್ಥೆ ಯಾವುದೂ ಇರೋದಿಲ್ಲ. ಓನ್ ವೆಹಿಕಲಲ್ಲಿ ಬಂದರೆ ತುಂಬ ಒಳ್ಳೆಯದು, ಜೊತೆಗೆ ಬೇಗ ರೀಚ್ ಆಗ್ಬೋದು ಅನ್ನೋದು ಕೂಡ ನಾನು ಹೇಳ್ತೀನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸೂರ್ಯಾಸ್ತ ಆಗೋಗುತ್ತೆ. ಈ ಒಂದು ದೃಶ್ಯವನ್ನು ಮತ್ತೊಮ್ಮೆ ಮಗದೊಮ್ಮೆ ಕಣ್ಣು ತುಂಬ್ಕೊಳ್ಳಿ. ಈ ಒಂದು ದೃಶ್ಯವನ್ನು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆ ಒಂದು ಕೆಂಪಿಗೆ ರಗರಗ ಅಂತ ಆ ಒಂದು ಉರಿತಾ ಇರುವಂಥ ಸೂರ್ಯ ಈಗ ತಣ್ಣಗೆ ಮುಳುಗ್ತಾ ಇದೆ. ಈ ದೃಶ್ಯ ಅವತ್ತು ನೋಡಿ ನಮಗೆ ತುಂಬಾ ಖುಷಿ ಆಯ್ತು ನೋಡಿ. ಇಲ್ಲಿ ಫ್ಲಾಟ್ ಆಗಿದೆ ಆ ಜಾಗ, ಅಲ್ಲಿ ಕೂಡ ನೀವು ನಿಲ್ಲಿಸ್ಕೋಬೋದು ಗಾಡಿಗಳನ್ನ. ಇಲ್ಲಿಂದ ಸ್ವಲ್ಪ ಕೆಳಗಡೆ ಡೌನ್ ಹೋಗ್ತಾ ಅಂತಂದರೆ ದೇವರ ಮನೆಯ ಆ ಒಂದು ಕಾಲಭೈರವೇಶ್ವರ ಆ ದೇವಸ್ಥಾನವನ್ನು ನೀವು ನೋಡ್ಬೋದು ಫ್ರೆಂಡ್ಸ್. ಈಗ ಸ್ವಲ್ಪ ಮುಂದೆ ಹೋದರೆ ಈ ಒಂದು ನನ್ನ ಕಾರು ಈಗ ಹತ್ತಿ ನಾವು ಹೊರಡ್ತೀವಿ ಫ್ರೆಂಡ್ಸ್. ಬಾಯ್ ಬಾಯ್.